ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನಪ್ಪ ಒಂದು ಹೊಸ ವಿಡಿಯೋದಂದರೆ, ರೈಲ್ವೆ ಇಲಾಖೆಯಲ್ಲಿ ಜೂನಿಯರ್ ಎಂಜಿನಿಯರ್ ಈ ಒಂದು ಪೋಸ್ಟ್ನ ಕಾಲ್ಫರ್ಮ್ ಆಗಿದೆ ಸ್ನೇಹಿತರೆ, ರಿಕ್ರೂಟ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಜೂನಿಯರ್ ಎಂಜಿನಿಯರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಪರೇಟ್ಸ್ ಅಂಡರ್ ದ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್. ಸೊ ನೋಟಿಸ್ ನಂಬರ್ ಬಂದು CN ನಂಬರ್ 4/2026. ದಿಸ್ ಡೀಟೇಲ್ಡ್ ಬ್ರೇಕ್ ಡೌನ್ ಕವರ್ಸ್ ಎಸೆನ್ಷಿಯಲ್ ರಿಕ್ರೂಟ್ಮೆಂಟ್ ಆಸ್ಪೆಕ್ಟ್ಸ್, ಎಲಿಜಿಬಿಲಿಟಿ ಸ್ಟ್ಯಾಂಡರ್ಡ್ಸ್, ಎಕ್ಸಾಮ್ ಸ್ಟ್ರಕ್ಚರ್ ಆ್ಯಂಡ್ ಕರಿಯರ್ ಪ್ರೊಜೆಕ್ಷನ್ ಫಾರ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಇನ್ ಇಂಡಿಯನ್ ರೈಲ್ವೇಸ್. ಓಕೆನಾ, ಈಗ ನೋಡೋಣ ನೋಟಿಫಿಕೇಷನ್ ಯಾವ ರೀತಿ ಇದೆ. ಸೊ ನೋಟಿಫಿಕೇಷನ್ ಓವರ್ವ್ಯೂ ಆ್ಯಂಡ್ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ನೋಡ್ತಾ ಹೋಗೋಣ. ಸೊ ರಿಕ್ರೂಟ್ಮೆಂಟ್ ಬಾಡಿ ಯಾವುದಪ್ಪ? ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಸೊ ನೋಟಿಫಿಕೇಷನ್ ರೆಫರೆನ್ಸ್ CN ನಂಬರ್ 4/26. ಸೊ ಪೋಸ್ಟು ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಜೂನಿಯರ್ ಎಂಜಿನಿಯರ್, ಡಿಪಾರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ DMS, ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ CMA. ಸೊ ಪೇ ಸ್ಕೇಲ್ ನೋಡೋಣ ಸ್ನೇಹಿತರೆ. ಪೇ ಲೆವೆಲ್ 6 ಅಂದರೆ 7 CPC. ಬೇಸಿಕ್ ಪೇ 35,400 ಪ್ಲಸ್ ಅಲವೆನ್ಸಸ್ ಸಿಗುತ್ತೆ, DA HRA, ಸೊ ಟ್ರಾವೆಲ್ ಅಲವೆನ್ಸ್ ಈ ಥರ. ಓಕೆನಾ, ಈಗ ಮೇಯ್ನ್ ನಾವು ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಸೊ ನೋಟಿಫಿಕೇಷನ್ ಯಾವಾಗ ಬಂತು? ಆಗಸ್ಟ್ 13, 2026. ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವುದು ಸ್ಟಾರ್ಟ್ ಆಗಿದೆ ನೀವು ಅರ್ಜಿ ಹಾಕಲಿಕ್ಕೆ? ಆಗಸ್ಟ್ 14, 2026. ಅಪ್ಲಿಕೇಶನ್ ಸಬ್ಮಿಷನ್ ಕ್ಲೋಸಿಂಗ್ ಯಾವತ್ತು? ಇದು ಲಾಸ್ಟ್ ಡೇಟ್ ಅಂದರೆ ಸೆಪ್ಟೆಂಬರ್ 13, 2026 ಸ್ನೇಹಿತರೆ. ಓಕೆನಾ, ಸೊ 1 ಮಂತ್ ಟೈಮ್ ಇದೆ ನಿಮಗೆ, ಆರಾಮಾಗಿ ಹಾಕ್ಬೋದು. ಸೊ ಲಾಸ್ಟ್ ಮಿನಿಟ್ ತನಕ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. ಫೀ ಪೇಮೆಂಟ್ ಡೆಡ್ಲೈನ್. ಸೊ ಅರ್ಜಿಗೆ ಶುಲ್ಕವನ್ನು ಕಟ್ಟಲಿಕ್ಕೆ ಲಾಸ್ಟ್ ದಿನಾಂಕ ಬಂದು ಸೆಪ್ಟೆಂಬರ್ 15. ಓಕೆನಾ. ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 25 ತನಕ ಏನಾದರೂ ಎಡಿಟ್ ಮಾಡದಿದ್ದರೆ ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬೋದು. ಸೊ CBT ಸ್ಟೇಜ್ 1 ಎಕ್ಸಾಮ್ ಡೇಟ್. ಸೊ ನವಂಬರಲ್ಲಿ ನಿಮಗೆ ಸ್ಟೇಜ್ 1 CBT ಎಕ್ಸಾಮ್ ಇರುತ್ತೆ. ಓಕೆನಾ, ಡೇಟ್ ಇನ್ನೂ ಕನ್ಫರ್ಮ್ ಇರಲ್ಲ. ಸೊ ಈ ಒಂದು ಪೋಸ್ಟಿಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ನಿಮಗೆ? ಓಕೆನಾ. ಸೊ ಮೊದಲಿಗೆ ಏಜ್ ಲಿಮಿಟ್ಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 33 ವರ್ಷ. ಸೊ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ನಾನ್ ಕ್ರಿಮಿಲೇಯರಿಗೆ 3 ವರ್ಷ, SC STಗೆ 5 ವರ್ಷ, PWBD ಸ್ಟೂಡೆಂಟ್ಸ್ಗೆ 10 to 15 ಇಯರ್ಸ್. ಓಕೆನಾ. ಸೊ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು? ಜೂನಿಯರ್ ಎಂಜಿನಿಯರ್ ಪೋಸ್ಟಿಗೆ 3 year ಡಿಪ್ಲೊಮೊ ಆರ್ BE ಅಥವಾ BTech ಡಿಗ್ರಿ ಇನ್ ರಿಲೆವೆಂಟ್ ಎಂಜಿನಿಯರಿಂಗ್ ಸ್ಟ್ರೀಮ್ಸ್. ಯಾವುದ್ಯಾವುದು? ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸು, SNT, ಕಂಪ್ಯೂಟರ್ ಎಂಜಿನಿಯರಿಂಗ್. ಸೊ ಯಾವುದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಇದ್ದರೆ ಆರಾಮಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾವುದು ಓದಿದ್ರು ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಡಿಪಾರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ DMS 3 year ಡಿಪ್ಲೊಮೊ ಆರ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಓಕೆನಾ, ಯಾವುದೇ ಇಂಜಿನಿಯರಿಂಗ್ ಡಿಗ್ರಿ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ CMA, ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಅಂದರೆ BSc ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಸ್ ಕೋರ್ ಸಬ್ಜೆಕ್ಟ್ಸ್ ವಿತ್ ಎ ಮಿನಿಮಮ್ ಆಫ್ 45% ಮಾರ್ಕ್ಸ್. ಓಕೆನಾ. ಸೊ ಇಲ್ಲೊಂದು ನೋಟ್ ಕೊಟ್ಟಿದ್ದಾನೆ. ಕ್ಯಾಂಡಿಡೇಟ್ಸ್ ಅವೈಟಿಂಗ್ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ರಿಸಲ್ಟ್ಸ್ ಆನ್ ದ ಅಪ್ಲಿಕೇಶನ್ ಡೆಡ್ ಲೈನ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಓಕೆನಾ. ಸೊ ಯಾರೀಗ ಫೈನಲ್ ಇಯರ್ ಮುಗಿದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೋ ಅಂಥವರಿಗೆ ಇದು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಅಪ್ಲಿಕೇಶನ್ ಡೆಡ್ ಲೈನ್ ಲಾಸ್ಟ್ ಡೇಟ್ ಇತ್ತಲ್ಲ, ಅಲ್ಲಿವರೆಗೂ ಯಾರ್ದು ಇನ್ನೂ ಬಂದಿರಲ್ಲ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೋಡೋಣ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ. ದ ರಿಕ್ರೂಟ್ಮೆಂಟ್ ಕನ್ಸಿಸ್ಟ್ಸ್ ಆಫ್ 4 ಸೀಕ್ವೆನ್ಷಿಯಲ್ ಸ್ಟೇಜಸ್. 4 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜ್ CBT ಸ್ಕ್ರೀನಿಂಗ್ ಟೆಸ್ಟ್. ಸೊ ಇದು ಮೊದಲಿಗೆ ಪ್ರಿಲಿಮ್ಸ್ ಇರುತ್ತೆ ಸ್ನೇಹಿತರೆ. ಸೆಕೆಂಡ್ ಸ್ಟೇಜ್ CBT ಟೆಕ್ನಿಕಲ್ ಆ್ಯಂಡ್ ಇನ್ ಡೆಪ್ತ್. ಸೊ ಮೇನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಫಸ್ಟ್ ಒನ್ನು ಓನ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಆಗಿರುತ್ತೆ. ಸೆಕೆಂಡ್ ಒನ್ನು ನಿಮ್ಮ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಎಕ್ಸಾಮ್ ಇರುತ್ತೆ. ಸೊ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು,
ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ? ಈ 4 ಸ್ಟೇಜ್ ಆಯಿತು ಅಂದರೆ ನಿಮ್ಮದು ಅಕ್ಸೆಪ್ಟ್ ಆದಾಗೆ. ಓಕೆನಾ? ಸೊ ಮೊದಲಿಗೆ ಸ್ಟೇಜ್ 1 ಸಿ ಬಿ ಪ್ಯಾಟ್ರನ್. ಸೊ ಪ್ರಿಲಿಮ್ಸ್ ಯಾವ ರೀತಿ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಕ್ವಶನ್ಸು ಮತ್ತು ಎಷ್ಟು ಮಾರ್ಕ್ಸ್ ಅಂತ ನೋಡೋಣ. ಓಕೆನಾ? ಸೊ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಇರುತ್ತೆ, 90 ನಿಮಿಷ. ನೆಗೆಟಿವ್ ಮಾರ್ಕಿಂಗ್ 1/3 ಇರುತ್ತೆ ಒಂದು ತಪ್ಪಾದ ಉತ್ತರಕ್ಕೆ. ಸೊ ಮೊದಲಿಗೆ ಸಬ್ಜೆಕ್ಟ್, ನಂಬರ್ ಆಫ್ ಕ್ವಶನ್ಸು, ಟೋಟಲ್ ಮಾರ್ಕ್ಸ್. ಮೊದಲಿಗೆ ಮ್ಯಾಥಮೆಟಿಕ್ಸ್ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್. ಸೊ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಅದು 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್, 1 ಮಾರ್ಕ್ ಈಚ್. ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್, 15 ಕ್ವಶನ್ಸ್ ಇರ್ತವೆ, 15 ಮಾರ್ಕ್ಸ್. ಜನರಲ್ ಸೈನ್ಸ್ ಅಪ್ ಟು ಕ್ಲಾಸ್ 10 ಸ್ಟ್ಯಾಂಡರ್ಡ್. ಸೊ ಜನರಲ್ ಸೈನ್ಸ್ ಇರುತ್ತೆ, ಅದು 30 ಕ್ವಶನ್ಸು, 30 ಮಾರ್ಕ್ಸ್. ಟೋಟಲ್ ನಿಮಗೆ CBT 1 ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 90 ನಿಮಿಷ. ಓಕೆನಾ? ಈಗ ಮೇನ್ಸ್ ಎಕ್ಸಾಮ್, ಫೈನಲ್ ಸ್ಕೋರಿಂಗ್ ಸ್ಟೇಜ್ CBT 2. ಸೊ ಇದಕ್ಕೆ ಡ್ಯೂರೇಷನ್ ಬಂದು 120 ನಿಮಿಷ ಇರುತ್ತೆ. ಓಕೆನಾ? ಸೊ ನೆಗೆಟಿವ್ ಮಾರ್ಕಿಂಗ್ ಸೇಮ್ 1/3. ಈಗ ಮೊದಲಿಗೆ ಜನರಲ್ ಅವೇರ್ನೆಸ್ 15 ಕ್ವಶನ್ ಇರುತ್ತೆ, 15 ಮಾರ್ಕ್ಸ್. ಸೊ ನೆಕ್ಸ್ಟ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ, 15 ಕ್ವಶನ್ಸು, 15 ಮಾರ್ಕ್ಸ್. ಸೊ ನೆಕ್ಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಇದರಲ್ಲೂ ಕೂಡ 10 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್. ಸೊ ನೆಕ್ಸ್ಟ್ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಇರುತ್ತೆ, 10 ಕ್ವಶನ್ ಕೊಡ್ತಾನೆ, 10 ಮಾರ್ಕ್ಸ್ ಇರುತ್ತೆ. ಸೊ ಟೆಕ್ನಿಕಲ್ ಎಬಿಲಿಟೀಸ್, ಸೊ ಡಿಸಿಪ್ಲಿನ್ ಸ್ಪೆಸಿಫಿಕ್ಕಾಗಿ ನಿಮಗೆ ಅದರಲ್ಲಿ ಎಷ್ಟಿರುತ್ತೆ, 100 ಕ್ವಶನ್ಸು, 100 ಮಾರ್ಕ್ಸ್. ಸೊ ಟೋಟಲ್ ನಿಮಗೆ CBT 2 ಅಲ್ಲಿ ಮೇನ್ಸ್ ಎಕ್ಸಾಮಲ್ಲಿ 150 ಕ್ವಶನ್ನು, 150 ಮಾರ್ಕ್ಸ್, 1 ಮಾರ್ಕ್ ಪ್ರತಿಯೊಂದು ಕ್ವಶನಿಗೆ. ಓಕೆನಾ? ಸೊ ಅಪ್ಲಿಕೇಶನ್ ಫೀ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಎಷ್ಟು ಶುಲ್ಕವನ್ನು ಕಟ್ಟಬೇಕು. ಸೊ ಮೊದಲನೇದಾಗಿ ಜನರಲ್ OBC ಮತ್ತು EWS ಸ್ಟೂಡೆಂಟ್ಸಿಗೆ 500 ರೂಪಾಯಿ ಇರುತ್ತೆ. ಸೊ 400 ರೂಪಾಯಿ ರೀಫಂಡ್ ಆಫ್ಟರ್ ಅಪಿಯರಿಂಗ್ CBT 1. ಸೊ ಫಸ್ಟ್ ನೀವು ಪ್ರಿಲಿಮ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ನಿಮಗೆ 400 ರೂಪೀಸ್ ರೀಫಂಡ್ ಆಗುತ್ತೆ. ಸೊ ನೆಕ್ಸ್ಟ್ SC ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್ಸ್, PWBD ಮತ್ತು EBC ಈ ಒಂದು ಕ್ಯಾಟಗರಿ ಇರೋ ಕ್ಯಾಂಡಿಡೇಟ್ಸಿಗೆ 250 ರೂಪೀಸ್, 250 ರೂಪಾಯಿ ಇರುತ್ತೆ. ಸೊ ನೀವೇನಾದರೂ ಎಕ್ಸಾಮ್ಗೆ ಅಟೆಂಡ್ ಆದರೆ ಕಂಪ್ಲೀಟಾಗಿ 250 ರೂಪಾಯಿ ಕೂಡ ನಿಮಗೆ ಫುಲ್ಲಿ ರೀಫಂಡ್ ಆಗುತ್ತೆ. ಸೊ ಕರಿಯರ್ ಹೈರಾರ್ಕಿ ಮತ್ತು ಪ್ರಮೋಷನ್ ಪಾತ್ ಯಾವ ರೀತಿ ಇರುತ್ತೆ. ಓಕೆನಾ? ಸೊ ಜೂನಿಯರ್ ಇಂಜಿನಿಯರ್ ಆದರೆ ಪೇ ಲೆವೆಲ್ 6 ಇರುತ್ತೆ. ಸೀನಿಯರ್ ಸೆಕ್ಷನ್ ಇಂಜಿನಿಯರ್ SSCಗೆ ಪೇ ಲೆವೆಲ್ 7 ಇರುತ್ತೆ ಸ್ನೇಹಿತರೆ. ಅಸಿಸ್ಟೆಂಟ್ ಡಿವಿಷನಲ್ ಇಂಜಿನಿಯರ್ ADE ಅಥವಾ AE ಅಂತ ಕರಿತೀವಿ, ಕ್ಲಾಸ್ ಗ್ರೂಪ್ B ಪೋಸ್ಟ್ ಆಗಿರುತ್ತೆ ಇದು. ಡಿವಿಷನಲ್ ಇಂಜಿನಿಯರ್ DN ಅದು ಗ್ರೂಪ್ A ಪೋಸ್ಟ್ ಆಗಿರುತ್ತೆ. ಸೀನಿಯರ್ ಡಿವಿಷನಲ್ ಇಂಜಿನಿಯರ್ ಇದು ಸೀನಿಯರ್ ಡಿವಿಷನಲ್ ಇಂಜಿನಿಯರ್ ಆಗಿರುತ್ತೆ. ಓಕೆನಾ? ಸೊ ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿ RRB ವತಿಯಿಂದ ಕಾಲ್ಫಾರ್ಮ್ ಆದಂತಹ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಇದೆಯೋ ಆದಷ್ಟು ಬೇಗ ಒಂದು ಅಪ್ಲಿಕೇಶನ್ನ ಹಾಕಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ಸಿಗುವ, ಅಲ್ಲಿವರೆಗೂ ಧನ್ಯವಾದಗಳು.